ಈ ಶಿವರಾತ್ರಿಗೆ ಪುಟಾಣಿ ತಂಬಿಟ್ಟನ್ನು ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇವತ್ತಿನ ಅಡುಗೆ ಅತಿ ಸರಳವಾಗಿ ಸುಲಭವಾಗಿ ಮಾಡ್ಕೋಬೋದು. ತುಂಬಾ ಸಾಫ್ಟಾಗಿ ಬರ್ತಾವೆ. 15 ದಿನ ಗಂಟಲೆ ಇಟ್ಟರು ಏನೂ ಹಾಳಾಗೋದಿಲ್ಲ, ಅಷ್ಟು ಚೆನ್ನಾಗಿರ್ತಾವೆ ತಂಬಿಟ್ಟು. ನೈವೇದ್ಯಕ್ಕೂ ಮಾಡ್ಕೋಬೋದು, ತಿನ್ನಲಿಕ್ಕೂ ಮಾಡ್ಕೋಬೋದು. ಬೇಕಂದಾಗ ಸರಳವಾಗಿ ಸುಲಭದಲ್ಲಿ ಮಾಡ್ಕೊಳ್ಬೋದು. ಹೇಗೆ ಮಾಡೋದಂತ ನೋಡ್ಕೊಳ್ಳಿ. ನೋಡಿ, ಪುಟಾಣಿ ತಂಬಿಟ್ಟು ಮಾಡಲಿಕ್ಕೆ ಬೇಕಾಗಿರುವಂಥ ಪದಾರ್ಥ: ಬೆಲ್ಲ, 3/4 ಕಪ್ನಷ್ಟು ಬೆಲ್ಲ ತೊಗೊಂಡಿನಿ, 1 ಕಪ್ನಷ್ಟು ಪುಟಾಣಿ ತೊಗೊಂಡಿನಿ, ಅರ್ಧ ಕಪ್ನಷ್ಟು ಎಳ್ಳು ಹುರಿದು ಬಿಟ್ಟು ತೊಗೊಂಡಿದ್ದೀನಿ. ಇಲ್ಲಿ 1/4 ಕಪ್ನಷ್ಟು ಒಣ ಕೊಬ್ಬರಿ ತುರಿದು ತೊಗೊಂಡಿದ್ದೀನಿ. ಇಲ್ಲಿ 4 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕೊಳ್ತಾ ಇದ್ದೀನಿ. ಈಗ ನೋಡಿ, ಫಸ್ಟು ಬೆಲ್ಲ ಕರಗಲಿಕ್ಕೆ ಇಡ್ತಾಯಿದ್ದೀನಿ. ಪಾತ್ರೆಗೆ ಹಾಕಿ ಸ್ವಲ್ಪ ಅರ್ಧ ಕಪ್ನಷ್ಟು ನೀರು ಹಾಕಿ ಕರಗಲಿಕ್ಕೆ ಇಡ್ತಾಯಿದ್ದೀನಿ. ಈಗ ನೋಡಿ, ಗ್ಯಾಸ್ ಆನ್ ಮಾಡಿ ಪಾತ್ರೆ ಇಟ್ಟು ಅರ್ಧ ಕಪ್ನಷ್ಟು ನೀರು ಹಾಕಿ ಬೆಲ್ಲ ಕರಗಲಿಕ್ಕೆ ಇಟ್ಟಿದ್ದೀನಿ. ಈಗ ಕರಗಿದ್ರೆ ಸಾಕಿದ್ದು, ಪಾಕ ಆಗೋದೇನು ಬೇಡ. ಈ ಕಡೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಪುಟಾಣಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಪೌಡ್ರ್ ಮಾಡಿ ಬಂದಂಥದ್ದು ಪೌಡ್ರನ್ನ ಇದನ್ನು ತಾಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಪುಟಾಣಿ ಪುಡಿ ತಾಟಿಗೆ ಹಾಕ್ಕೊಂಡು ಅದಕ್ಕೆ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ. ಹುರಿಬಿಟ್ಟು ಎಳ್ಳು ಇಟ್ಕೊಂಡಿದ್ವಲ್ಲ ಆವಾಗಲೇ ಅದು 1 ಕಪ್ನಷ್ಟು ಕೊಬ್ಬರಿ ಪುಡಿ, ಏಲಕ್ಕಿ ಪುಡಿ ಎಲ್ಲ ಹಾಕಿ ಡ್ರೈ ಮಿಕ್ಸ್ ಮಾಡಿ ಒಂದು ಸಲ. ಈಗ ನೋಡಿ, ಎಲ್ಲ ಡ್ರೈ ಮಿಕ್ಸ್ ಮಾಡಿ ಆಯಿತು. ನಮ್ಮ ಬೆಲ್ಲ ಕೂಡ ಕರಗಿ ನೀರಾಗಿದೆ. ಈಗ ಇದನ್ನು ನೀರಾದಂಥ ಬೆಲ್ಲನ ಶೋಧಿಸಿಬಿಟ್ಟು ಹಾಕ್ಕೊಳ್ಬೇಕು. ಅದರ ಕಸ ಕಡ್ಡಿ ಇರ್ತದೆ, ಒಟ್ಟಿಗೆ ಹಾಕ್ಕೋಬೇಡಿ. ಸ್ವಲ್ಪ ಹಾಕ್ಕೊಂಡು ಸ್ಪೂನ್ ಸಾಯಲೆ ಕೈ ಆಡಿಸಿ. ಮತ್ತು ಕೈಲಿ ಕೈ ಆಡಿಸಿದ್ರೆ ಬಿಸಿ ಇರ್ತೈತಲ್ಲ, ಕೈ ಸುಟ್ಟೋಗೋದು ಸಾಧ್ಯತೆ ಇರ್ತದೆ. ನೋಡಿ, ಈ ರೀತಿ ಸ್ಪೂನ್ ತೊಗೊಂಡು ಕೈ ಆಡಿಸಿ, ಚಮಚೆ ತೊಗೊಂಡು. ನೋಡಿ, ಈ ಹದ ಇರಬೇಕು. ಚಮಚೆ ಸೈಡ್ಗಿಟ್ಟು ಕೈಲೇನ ಕಲಿಸಿದ್ದೀನಿ. ಕೈಲಿ ಕಲಿಸ್ಕೊಳ್ಳಿ ಆದಷ್ಟು. ತಣ್ಣಗಾದ್ಮೇಲೆ ನೋಡಿ, ಪರ್ಫೆಕ್ಟಾಗಿದೆ. ಇದು ತೀರೆ ತಿಳು ಇಲ್ಲ, ತೀರೆ ಗಟ್ಟಿಯಾಗಿ ಇಲ್ಲ, ಈ ಹದ ಇರಬೇಕು ತಂಬಿಟ್ಟಿಂದು. ಈ ಟೈಮ್ನಲ್ಲಿ ಒಂದೇ 1 ಸ್ಪೂನ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಲಾಸ್ಟಲ್ಲಿ ಹಾಕ್ಕೊಳ್ಳಿ. ನೀಟಾಗಿ ಕಲಿಸ್ಕೊಂಡ್ಬಿಡಿ. ಕಲಸಿ ಆದಮೇಲೆ ನಮ್ಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ತಂಬಿಟ್ಟನ್ನು ಕಟ್ಕೊಂಡ್ರೆ ಆಯಿತು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಿ ಸೇಪ್ ಕೂಡ ಕೊಡ್ಬೋದು. ನೋಡಿ, ಈ ಥರ ಲಾಸ್ಟಲ್ಲಿ ರೌಂಡ್ ಹಾಕಿಬಿಡಿ. ನೋಡಿ, ಎಷ್ಟು ಶೈನಿಂಗ್ ಹೊಡಿತಾ ಇದೆ ತಂಬಿಟ್ಟು. ನೋಡಿ, 1 ಕಪ್ ಹಿಟ್ಟಲ್ಲಿ ಪುಟಾಣಿಯಲ್ಲಿ ಇಷ್ಟೊಂದು ತಂಬಿಟ್ಟಾಗಿದ್ದಾವೆ. ನೈವೇದ್ಯಕ್ಕೆ ಸರಳವಾಗಿ ಈಸಿಯಾಗಿ ಮಾಡ್ಕೊಳ್ಳುವಂಥ ರೆಸಿಪಿ.